ಮಲರ ಈ ವೀರಾದಿ ವೀರಪ್ಪ ನಾಯಕನಾದರು ತೊಡೆ ತಟ್ಟಿ ನಿಲ್ಲುವಷ್ಟು ಧೈರ್ಯ ಬಂದಿತಾಕತ್ತೆ. ನಿನಗೆ ಧೈರ್ಯ ಇದ್ದರೆ ದಾಟಿ ಬಂದು ಈ ನಾಯಕನ ಮನೆ ವಸೂಲನ್ನು ಮರಳಿ ದಾಟಿ ಹೋಗು ನೋಡೋಣ. ಮನಿ ವಸ್ತುಲು ಅಷ್ಟು ಏಕ ನಾಯಕ, ನನ್ನ ತಾಯಿ ಆದ್ರೆ ಸಾಕು. ನಿಮ್ಮ ಶಿರವನ್ನೇ ಕತ್ತರಿಸಿ ಹಾಕಿ ಭವ್ಯವಾದ ಈ ಅರಮನೆಗೆ ಬೆಂಕಿ ಹಚ್ಚುವಷ್ಟು ಧೈರ್ಯವೇ ಈ ಮೈಲಾರನಿಗೆ. ಧೈರ್ಯ ಮಲರ ನಿನಗೆ ಧೈರ್ಯ ತುಂಬಿ ಆಜ್ಞೆ ಮಾಡುವ ಆಟಾಡ್ತಾಗಿರುವುದಿಲ್ಲ ಈ ವೀರಪ್ಪ ನಾಯಕನ ವಿಷಯ. ನೇ ವೀರಪ್ಪ ನಾಯಕ, ಎನ್ನ ಹೆತ್ತ ತಾಯಿಗೆ ಅಜ್ಞಾಡಿ ಎಂದು ಅವತ್ಯ ಶಬ್ದ ನುಡಿದೆಯಾಕಂತೆ. ನನ್ನ ತಾಯಿ ಗಂಗೆ ಅಷ್ಟೇ ಪವಿತ್ರಳು, ಭೂತಾಯಿಷ್ಟೇ ಪುಣ್ಯವಂತಳು. ಅಂತ ಮಾತಿಗೆ ಕೆಟ್ಟ ಶಬ್ದವನ್ನು ನುಡಿದ ನಿನ್ನ ಆಳ್ಗೆ ಸೀಳಿ ಹೊರಬರುವ ನಿನ್ನ ರಕ್ತ ಕುಡಿಯುತ್ತಿದ್ದರೆ ನಾನು ನನ್ನ ತಂದೆಗೆ ಹುಟ್ಟಿದ ಮಗನೇ ಅಲ್ಲ. ಯಾರು ನಿನ್ನ ತಂದೆ? ಹೊಟ್ಟೆಷ್ಟು ದೊಡ್ಡವನಾದರೂ ಒಮ್ಮೆ ಆದರೂ ನಿನ್ನ ತಂದೆ ಮುಖವನ್ನು ನೋಡಿದೀಯಾ ಅಥವಾ ನಿನ್ನ ತಂದೆ ಸತ್ತು ಹೋಗಿದ್ದಾನ? ಒಂದು ವೇಳೆ ನಿನ್ನ ತಂದೆ ಸತ್ತು ಹೋಗಿದರೆ ನಿನ್ನ ತಾಯಿಯ ಮುತ್ತೈದ ಪಟ್ಟೆ ಹಾಕಿ ಇರ್ತಿತ್ತು. ಚೈನಿಗಾಗಿಯ ಇಲ್ಲ ನಮ್ಮಂತ ವಿಟ ಪುರುಷರನ್ನು ನೋಡುವುದಕ್ಕಾಗಿಯ? ನನ್ನ ಮೇಲೆ ಕೋಪಗೊಂಡರೆ ನಿನಗೆ ಯಾವ ತಾಪ ಇಳಿಯಲಾರದು. ಹೋಗಿ ನಿನ್ನ ತಾಯಿಯನ್ನು ಕೇಳು, ನಿನಗೆ ಜನ್ಮ ಕೊಟ್ಟ ತಂದೆ ಎಲ್ಲಿದ್ದಾನಂತ. ಆವಾಗ ನಿನ್ನ ತಾಯಿ ಗರತಿಯೋ ಹರತಿಯೋ ಎನ್ನುವುದು ನಿನಗೆ ಗೊತ್ತಾಗುತ್ತದೆ. ಯಾರು ನನ್ನ ತಂದೆ? ತಾಯಿಯ ಪ್ರೀತಿಯ ವಾತ್ಸಲ್ಯದಲ್ಲಿ ಬೆಳೆದ ನನಗೆ ತಂದೆಯ ನೆನಪೇ ಇಲ್ಲದಂತಾಗಿದ್ದು. ನನ್ನ ತಂದೆ ಸತ್ತಿದ್ದಾನ ಬದುಕಿದ್ದಾನಂತ ಹೋಗಿ ನನ್ನ ತಾಯಿಯನ್ನು ಕೇಳಿದ್ರಾಯಿತು. ನೋಡು ಯಜಮಾನ, ನೀನು ಹೇಳಿದ ಹಾಗೆ ನನ್ನ ತಾಯಿ ಏನಾದರೂ ವಿಚಾರ ಆಗಿದ್ದರೆ ಅವಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ನೋರಿ ನಾಯಿಗಳಿಗೆ ಹಾಕುತ್ತೇನೆ. ಒಂದು ವೇಳೆ ನನ್ನ ತಂದೆ ಏನಾದರೂ ನನ್ನ ತಾಯಿಗೆ ಮೋಸ ಮಾಡಿ ಊರು ಬಿಟ್ಟಿದ್ದರೆ ಅವನಿಗೆ ತಿಳಿಸಿ ಬುದ್ಧಿ ಹೇಳಿ ಮರಳಿ ನನ್ನ ತಾಯಿಯನ್ನು ಕೂಡಿಸುತ್ತೇನೆ. ಯಜಮಾನ, ಇದನ್ನೆಲ್ಲ ಬಿಟ್ಟು ನಮ್ಮ ಸಂಸಾರದಲ್ಲಿ ನಿನ್ನೆಲ್ಲ ಕೈವಾಡವಿದ್ದರೆ ಮರಳಿ ಬಂದು ಭೇಟಿಯಾಗುತ್ತೇನೆ. ಮೈಲಾರ, ಸುನಾಮಿ ಸುಂಟ್ರ ಗಾಳಿ ಯಾವಾಗೊಮ್ಮೆ ಬರುತ್ತೆ, ಅದು ಬರುತ್ತೆ ಅಂತ ಭಯ ಇರುತ್ತೆ. ಅದು ಬಂದ್ಮೇಲೆ ಅದರ ಹವ ಇರುತ್ತೆ. ಈ ಮೈಲಾರಿ ಬರೋರಿಗೆ ಮಾತ್ರ ಬೇರೆಯವರ ಹವ. ಈ ಮೈಲಾರಿ ಬಂದ್ಮೇಲೆ ಈ ಮೈಲಾರಿ ಹವ. ಮೈಲಾರ ಮನಸ್ಸು ಕೊಟ್ರೆ ಮೈಲಾರ, ಮನಸ್ಸು ಬಿಟ್ರೆ ಎದುರಾಳಿಗಳ ಜೀವ ಹರ ಹರ. ಹಿಡಿದುಕೊಂಡು ಬಾಳಿದರೆ ನಿನ್ನ ಬಾಳು ಬಂಗಾರ. ಇಲ್ಲ, ಇನ್ನ ಮುಂದೆ ನೀ ಮೈಲಾರನ ಯಮದೂತನ ಅವತಾರ. ಬರುತ್ತೇನೆ ನಾಯಕ, ಬರುತ್ತೇನೆ.